ನನಗೆ ಹೆಂಡತಿ ಮಕ್ಕಳ ಚಳಿಕೆ ಹಗಲು ರಾತ್ರಿ ಅಂದ್ರೆ 60 ಜನ ಸಾರ್. ಈಗೆಲ್ಲ ಕರೀತಾರೆ ಸರ್. ಇನ್ನು ನನ್ನ ಮನೆಯವಳು, ನನ್ನ ಅರ್ಧಂಗಿ, ನನ್ನ ಹೆಂಡತಿ, ನನ್ನ ವೈಫ್, ನನ್ನ ಬೀವಿ ಅವಳ ಹೆಂಗ್ ಕರೀತಾಳೆ ಅಂದ್ರೆ ಸಾರ್ ಅರ್ಥ ಆಯ್ತಾ ಸರ್? ಇನ್ನು ಬಾಯಿ ಬಿಟ್ಟು ಹೇಳ್ಬೇಕಾ? ದುಡ್ಡಾಡಿಯ ಮೋಸ್ಟ್ಲಿ ಅವನಿಗೂ ಮದುವೆ ಆಗಿರೋದು ಅನ್ಸುತ್ತೆ. ಇನ್ನೊಂದಿಷ್ಟು ಜನ ಪ್ರೀತಿಯಿಂದ ಗೌರವದಿಂದ ಟೋಟಲಿ ಹೇಳ್ಬೇಕಂದ್ರೆ ನಾನು ಬಾರಿ ಪಾಪ್ಯುಲರ್ ಫಿಗರ್ ಸರ್. ನಿಮ್ಗೊಂದು ವಿಷಯ ಗೊತ್ತಾ ಸರ್? ಗೊತ್ತಿಲ್ಲ ಹೇಳಪ್ಪ. ನಮ್ಮ ಅಪ್ಪ ಅಮ್ಮನಿಗೆ ಮದುವೆ ಆಗಿ 15 ವರ್ಷ ಆದ್ರೂ ಮಕ್ಕಳಾಗಿರಲಿಲ್ಲ ಅಂತೆ ಸರ್. ನೋ ಬೇಬೀಸ್, ನೋ ಪಾಪುಸ್. ಮೈ ಮದರ್ ಅಂದ್ರೆ ನಮ್ಮವ್ವ ಕ್ರೈನ್ 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 so many water in Singapore. ಮೈ ಫಾದರ್ ಅಂದ್ರೆ ನಮ್ಮಪ್ಪ ಯಾರೋ ನಿಮ್ಮಂತ ಪುಣ್ಯಾತರ ಮಾತು ಕೇಳಿ ರಾಮದುರ್ಗ ಹತ್ರ ಇರೋ ಎಲ್ಲ ಗುಡ್ಡಕ್ಕ ಹರಕೆ ಹೊತ್ಕೊಂಡ್ರಂತೆ ಸರ್. ಹರಕೆ ಕರ್ಕೊಂಡು ವರ್ಷನೇ ನನ್ನ ಮಮ್ಮಿ ತೋಡ್ಕೊಂಡು that time my father ಅಂತ ಸಮಯದಾಗ ಯಾರ್ಯಾರು ನನ್ನ ತಾಯಿಗೆ ಬಂಜ ಬಂಜ ಅಂದಿದ್ರು ಅವತ್ತವರೆಲ್ಲ ನಾನು ಈ ಭೂಮಿ ಬಂದಿದ್ದು ಹುಟ್ಟಿದ್ದು ನನ್ನ ಕಾಣಿದ್ದು ಅಂದ್ರೆ ಈಗಲೂ ಕರೀತಾರೆ ಸರ್. ಸರ್ ನನ್ಗೆ ಮದುವೆಯಾಗಿ 2 ವರ್ಷ ಆಯ್ತು ಸರ್. 3 ಮಕ್ಕಳು. ಅವು ಮಾತ್ರ ಯಾವ ದೇವರಕ್ಕೆ ಬಿಟ್ಟಿಲ್ಲ ಸರ್. ಸ್ಪೋರ್ಟ್ಸ್ ಮನೆಯಲ್ಲ ಬರೋದು ನಿಮಗಾಗಿ ಸರ್. ನಾನಿರುವುದೇ ನಿಮಗಾಗಿ. ಮನೆಗೆ ಮತ್ತು ಮಕ್ಕಳಿಗೆ ಆದ್ರೆ ಇವತ್ತು ಆ ಮನೆಗೆ ಮಕ್ಕಳಿಗೆ ನಾನೇ ಬೇಡವಾಗಿನಿ. ಇನ್ನೊಂದು ಜೀವ
ಜೀವಕ್ಕೆ ನನ್ನ ಹೆಂಡತಿ ಮಕ್ಕಳ ಕಣ್ಣಲ್ಲಿ ಒಂದ್ ಹನಿ ನೀರ್ ತರಿಸ್ದವನಲ್ಲ. ಆಧಾರವಾದೆ ಆಕರ್ಣನಂತೆ ನೀಲಾನಿಯಾದೆ ಇನ್ನೊಂದು ಜೀವಕ್ಕೆ. ಕೂತ್ರು ಸಮಾಧಾನ ಇಲ್ಲ, ನಿಂತ್ರು ಸಮಾಧಾನ ಇಲ್ಲ. ಮಲಗಿದ್ರಂತೂ ಹೆಂಡತಿ ಮಕ್ಕಳು ರಾಕ್ಷಸರ ಆಕಾರವಾಗಿ ಬರ್ತಾರೆ. ಇಲ್ಲ ಇಲ್ಲ ಇಲ್ಲ, ನಾನೇ ಅವ್ರ ಕಣ್ಣಿಗೆ ರಾಕ್ಷಸನ ಕಂಡಿನೋ ಏನೋ. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು. ನನ್ನ ಹೆಸರು ರಾಜಣ್ಣ. ಜನ ಎಲ್ಲ ಗೌರವದಿಂದ ಸಾವುಕಾರ ರಾಜಣ್ಣ ಅಂತ ಕರೀತಿದ್ರು. ಆದ್ರೆ ಇವತ್ತು ಅಂತ ಸಾವುಕಾರ ರಾಜಣ್ಣನ ಖರ್ಚಿಗೆ 100 ರೂಪಾಯಿ ಬೇಕಂದ್ರೆ ಮಕ್ಕಳ ಹತ್ರ ಕೈ ಚಾಚಬೇಕು. ಮಕ್ಕಳು ಯಪ್ಪೋ ಏನ್ ನಿನ್ ಕಾಟ, ಸುಮ್ನೆ ಮೂಲೆಯಲ್ಲಿ ಕೂತ್ಕೋ ಅಂತಾರೆ. ಈ ಸಾವುಕಾರ ರಾಜಣ್ಣ ಯಾವತ್ತು ಕೈ ಎತ್ತು ಕೊಟ್ಟವನು, ಕೈ ಚಾಚ್ದವನಲ್ಲ. ನಿನ್ನಂತರಂಗವ ಅವರೇನು ಬಲ್ಲರು, ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು. ನನ್ನ 2ನೇ ಸೊಸೆಗೆ ಹೇಳ್ತೀನಿ, ಅಮ್ಮ ನನಗೆ ಶುಗರ್ ಇದೆ, ಸಕ್ಕರೆ ಇಲ್ಲದೆ ಚಾ ಮಾಡ್ಕೊಂಡು ತಗೊಂಬ ಅಂತ. ಆದ್ರೂ ಆಕಿ ಸಕ್ಕರೆ ಜಾಸ್ತಿನೇ ಹಾಕೊಂಡು ತಗೊಂಬರ್ತಾಳೆ. ಬೇಗ ಗೊಟ್ಟಕ್ಕನ್ಲಿ ಅಂತನೋ ಏನೋ. ನನ್ನ ಮೊಮ್ಮಗಳು ಗೌರಿ ಮುದ್ದಾದ ಹುಡುಗಿ, ತುಂಬಾ ಚೂಟಿಯಾಗಿದ್ದಾಳೆ. ಕದ್ದು ಮುಚ್ಚಿ ಲಾಡು ಜಿಲೇಬಿ ತಂದ್ಕೊಡ್ತಾಳೆ. ಅಮ್ಮ ನನಗೆ ಶುಗರ್ ಇದೆ ಬೇಡಮ್ಮ ಅಂತ ಹೇಳಿದ್ರು ಕೇಳಲ್ಲ. ಪ್ರೀತಿಯಿಂದ ನನ್ನ ಬಾಯಿಗೆ ಹಾಕ್ತಾಳೆ. ಅವಳ ಪ್ರೀತಿ ಮುಂದೆ ನನ್ನ ಈ BP ಶುಗರ್ ಎಲ್ಲ ಮಾಯವಾಗ್ಬಿಡುತ್ತೆ. ಚಾಡಿ ಹೇಳ್ತೀನಿ ಅಂತ ಅನ್ಕೋಬಿಡಿ. ನನ್ನ ಕೊನೆ ಸೊಸೆ ಲಕ್ಷ್ಮಿ ಅವಳ ಗಂಡನ್ಗೆ ಅಂದ್ರೆ ನನ್ನ ಮಗನಿಗೆ ಹೇಳ್ತಾಳೆ, ನಿಮ್ಮ ಅಪ್ಪನ ಕಾಟ ತುಂಬಾ ಆಯ್ತು, ಅವ್ರನ್ನ ಬೇಗ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡಿ ಅಂತಾಳೆ. 14 ಸೈಟು, 18 ಎಕರೆ ತೋಟ, 3 ಅಂತಸ್ತಿನ ಮನೆ ಕಟ್ಸಿದ್ ನಾನು. ವೃದ್ಧಾಶ್ರಮ ಸುಳ್ಳು, ಎಲ್ಲ ಸುಳ್ಳು. ಸುಳ್ಳೇ ಸುಳ್ಳು ಅದೇ ಈ ಬದುಕಿನ ಬೆರಗು. ಆ ಬೆರಗಿಗೆ ನಾನಂತೂ ಬೆಚ್ಚಿ ಬೇಕಾಗಿನೋ. ನಾವು ಮಕ್ಕಳಿಗೆ ಆಸ್ತಿ ಮಾಡಬಾರ್ದಾಗಿತ್ತು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕಿತ್ತು. ಈಗ ನನ್ನ ಕಣ್ ಮುಂದೆನೆ ಆಸ್ತಿ ಹಂಚ್ಕೋತಾರಂತ ಕೈ ಮುಗಿದು ಬೇಡ್ಕೊಂಡೆ. ನನ್ನ ಜೀವ ಇರೋವರೆಗೂ ತಡೀರಪ್ಪ ಅಂದೆ. ಒಬ್ರು ನನ್ನ ಮಾತು ಕೇಳ್ತಿಲ್ಲ. ಬಹಳ ಸಂಕಟ ಆಗ್ತೋ ರಾಜಪ್ಪ. ನನ್ನ ಸಾಯೋವರೆಗೂ ನೋಡ್ಕೊಂಡವ್ರಿಗೆ ಒಂದು ಪಾಲು ಜಾಸ್ತಿ ಅನ್ಸ್ತಾರಂತೋ. ಸುಳ್ಳು, ಎಲ್ಲ ಸುಳ್ಳು. ಅವರಿಗೆ ಆಸ್ತಿ ಹಂಚಿ ಗೊತ್ತು, ಪ್ರೀತಿ ಹಂಚಿ ಗೊತ್ತಿಲ್ಲ. ಪ್ರೀತಿಸೋದಕ್ಕ ಪ್ರೀತಿ ಹಂಚೋದಕ್ಕ ಎದಿಬೇಕು ಸುಭಾಸ.
ಆ ಎದಿ ಅವ್ರಿಗೆಲ್ಲ ತೆಗಿ. ಪ್ರೀತಿ ಅನ್ನೋದು ಅಮೂರ್ತವಾದದ್ದು ಸುಭಾಸ. ಆ ಅಮೂರ್ತವಾದ ಪ್ರೀತಿ ಮನುಷ್ಯ ನೆನೆಯೊಳ್ಬೇಕು ಮೂರ್ತ ರೂಪ ಪಡ್ಕೋತೈತೆ. ಆ ಮೂರ್ತ ರೂಪದ ಪ್ರೀತಿ ಕೆಲವ್ರಿಗೆ ಕಾಣಿಸೋದಿಲ್ಲ, ಇನ್ ಕೆಲವೊಂದು ತೋರ್ಸೋದೇ ಇಲ್ಲ. ಅಲ್ಲೋ ಇವತ್ತಾದ್ರೂ ನಮ್ ಪಿಂಚಣಿ ಹಣ ಬರ್ತೈತೇನೋ? ಪೋಸ್ಟ್ ಮ್ಯಾನ್ ಬಂದ್ರೆ ಬಂದೇ ಬರ್ತದೆ. ಆ ಪೋಸ್ಟ್ ಮ್ಯಾನ್ ಕೈಗೆ ಸಿಕ್ತಿಲ್ವಲ್ಲೋ? ಪೋಸ್ಟ್ ಆಫೀಸಿಗೆ ಹೋದ್ರೆ ನಾಳೆ ಬಾ ನಾಳೆ ಬಾ ಅಂತಾರ. ನಮ್ ಜೀವನ ಹೆಂಗಾಗೈತಿ ಅಂದ್ರ ಈ ಮನಿ ಬಾಗ್ಲಿಗೆ ಬರ್ತಿರ್ತಾರ ನೋಡು, ಜವುಗಳು ಬರ್ಬೋದು ನಾಳೆ ಬಾ ಅಂತ. ಹಂಗಾಗೈತಿ. ಮನೆಯವ್ರಿಗೂ ದೇವುಗಳು ಆಗ್ಬಿಟ್ಟಿವಿ, ಆ ಪೋಸ್ಟ್ ಆಫೀಸ್ಗೂ ದೇವುಗಳು ಆಗ್ಬಿಟ್ಟಿವಿ. ಚೆನ್ನಪ್ಪ ಚೆನ್ನಗೌಡ ಚಾಟಿ ಮಾಡ್ತಾರ ಚಾಟಿ. ಚಂದಕ ಬಂದೇವಾ ನಾವು ಬಿಸಿಗಿದ್ದೇವಾ, ಚಂದಕ ಬಂದೇವಾ ನಾವು ಬಿಸಿಗಿದ್ದೇವಾ. ತಂಗಿ 6 9 9 ತಿಂಗಳ ಬಿಟ್ಟಿದವ್ವ, 6 9 9 ತಿಂಗಳ ಬಿಟ್ಟಿದವ್ವ. ನೀರಿಗೆ ಹೊಳಿಗೆ ಹೋಗಿದ್ರು ಕೆರೆಗೆ ಹೋಗಿದ್ರು? ಬಾವೆ ನೀರ್ ಅದಾವೇನು? ಚಾಟಿ ಮಾಡ್ತಾರ ಚಾಟಿ. ಬಾವಿಗೆ ನೀರ್ ಬತ್ತಿಲ್ಲೇನವ್ವ? ಗುದ್ದಿ ನೀರ್ ತೆಗಿಯೋ ಹೆಣ್ಮಕ್ಳು ಈ ಊರಾಗದಾರ. ಹೌದು ಹೌದು, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಈಗ ಬಂದು ಆ ಪೋಸ್ಟ್ ಮ್ಯಾನ್ ಎಲ್ಲಪ್ಪನ ಹೆಂಡತಿ ಮಾರ್ಯ ಮುನ್ಸೋತಿ. ಸುದ್ದಿ ಸುಖ ತಂತು, ಸುದ್ದಿ ಸುಖ ತಂತು. ನಾವೇನು ಊರ್ ಸುದ್ದಿ ಹೇಳಿ ಸುಬ್ಬಗುಳೇನ? ಆ ಪೋಸ್ಟ್ ಮ್ಯಾನ್ ಹೆಂಡತಿ ಮಾರವ ಬಾವಿ ಕಟ್ಟೆ ಮೇಲೆ ಏನಾರ ಕಂಡಿದ್ಲೇನು? ಕಂಡಿದ್ಲು. ಆಕಿ ನಮ್ ಬಗ್ಗೆ ಒಣ್ಣುತ್ತಿಲ್ಲೇನವ್ವ? ನಿಮ್ ಬಗ್ಗೆ ಅಲ್ಲ, ಆಕಿ ಗಂಡ ಪೋಸ್ಟ್ ಮ್ಯಾನ್ ಎಲ್ಲಪ್ಪನ ಬಗ್ಗೆ ಅವ್ರು ನುಡ್ಸಿದ್ಲು. ಆ ಪೋಸ್ಟ್ ಮ್ಯಾನ್ ಎಲ್ಲಪ್ಪ ಆಕೀಗ ನಮ್ ಪಿಂಚಣಿ ಬಗ್ಗೆ ಏನಾರ ಹೇಳ್ಯಾನಂತೇನು? ಆಕಿ ಎಲ್ಲಪ್ಪನ ಸುದ್ದಿ ತೆಗೆದ್ರ ಅಂತ ಮೂಗ ಮುರಿತಾಳ. ಅವನ ಹೆಂಡತಿ ಬಾವ್ಯಾಗ ಹೋಗಿದ್ದಾಳಂತ. ತಪ್ಪು ತಪ್ಪು, ಎತ್ತು ಎತ್ತು, ಜೀವಹಾನಿ ಮಹಾಪರಾಧ ಮಹಾಪರಾಧ ಅಂತ ಸಾರ್ವೈನವರು ನಮ್ಮ ಮನೆ ಮುಂಚಾರ್ಯಾರೆ. ಆಕೆಗೆ ಕೈ ಬಳಿ ಮೇಲೆ ಆಸೆನಾ ಇಲ್ಲಂತ. ಕುಂಕುಮ ಭಾಗ್ಯದ ಬಗ್ಗೆ ಆಕೆಗೆ ಭಕ್ತಿನೇ ಇಲ್ಲ. ಸಾಡಿ ಕಾಲದ ಮೇಲೆ ತೊಟ್ಟಗೂ ಅಲ್ವಿಲ್ಲ ಅಂತ. ಅವನ ಹೆಂಡತಿ ಬಾವ್ಯಾಗ ಹೋಗಿದ್ದಾಳಂತ. ತಪ್ಪು ತಪ್ಪು, ಎತ್ತು ಎತ್ತು, ಜೀವಹಾನಿ ಮಹಾಪರಾಧ ಮಹಾಪರಾಧ ಅಂತ ಸಾರ್ವೈನವರು ನಮ್ಮ ಮನೆ ಮುಂಚಾರ್ಯಾರೆ. ಆಗ ಸಾರವೈನವರು ಮಳಿ ಮ್ಯಾಲ್ ನಿಂತ ಕೊಡಿ ಹಿಡ್ಕೊಂಡ ನಿನ್ ಗಂಡ ನಿಂದನೇ ನಿನ್ ಕಂಟಕ ಅಂತ ಆಕಿ ಮೈ ಮುಂದ ಸಾರ್ಯಾರ. ಸಾರ್ವೈನವ್ರು ಹಿಂಗೆಲ್ಲ ಸಾರೋರಲ್ಲ, ಒಂದಿಷ್ಟು ಸಾರು 3-4 ಗಂಗಳ ಅನ್ನ ಬಡಿಯೋರು, ಆದ್ರೆ ಹಿಂಗ್ ಬಡಿತಾರೆ ಅಂತ ಗೊತ್ತಿರ್ಲಿಲ್ಲ. ಆದ್ರೂ ಆ ಪೋಸ್ಟ್ ಮ್ಯಾನ್ ಎಲ್ಲಪ್ಪ ನಾನಿರುವುದೇ ನಿಮಗಾಗಿ ಅಂತಾನ. ಆಕಿ ನೋಡಿದ್ರ ಬಾವಿ ಅವರೇ ಅವಂಗಾಗಿ ಅಂದಾಳ.
ಮೃದುವಾಗಿರ್ಲಿ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಚನ್ನಕ ಬಂದೇವಾ ನಾವು ಪಿಂಚಣಿಗೆ ನಿಂತೇವಾ, ಚನ್ನಕ ಬಂದೇವಾ ನಾವು ಪಿಂಚಣಿಗೆ ಕುಂತೇವಾ. ಅಲ್ಲೋ ರಾಜಪ್ಪ, ಕರೆನ ಆ ಪೋಸ್ಟ್ಮನ್ ಎಂಟ್ರಿ ಮಾಡವ ಅವನ್ನ ಬಾಯಿಯೊಳಗೆ ಹಾಕಿದ್ರ ನಮ್ ಗತಿ ಏನಾಗ್ಬೇಕು? ಅವನಿಗೆ ಈಜು ಬರುತ್ತೋ ಇಲ್ಲೋ? ಕೆಟ್ಟದ ಯೋಚನೆ ಮಾಡಿದ್ರೆ ಬರೀ ಕೆಟ್ಟದೇ ಕಾಣುತ್ತೆ. ಅವರು ಸುಮ್ಮನೆ ಚಾಸ್ತಿ ಮಾಡ್ತಾರಷ್ಟೇ. ಏನ್ ಚಾಸ್ತಿ ಮಾಡ್ತಾರೋ ಏನು, ಮನೆಗೂ ಚಾಸ್ತಿ ಮಾಡ್ತಾರ, ರೋಡ್ನಾಗ ಹೋಗೋರು ಚಾಸ್ತಿ ಮಾಡ್ತಾರ. ನಮ್ ಜೀವನ ಚಾಸ್ತಿ ಒಳಗ್ ಕಳ್ದೋತ್ ನೋಡು. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ. आदर सर आदर आपका सेवा के लिए हेंटी मक्कु छोड़ के हम लोग आते हैं 60 जन सर. ಪಿಂಚಣಿ ಹಣ ನಮ್ದು ಬರ್ತೈತೇನಪ್ಪ ಇವತ್ತು? ಪೋಸ್ಟ್ ಆಫೀಸಿಗೆ ಹೋಗ್ತೀನಿ, ಬಂದ್ರೆ ತಂದು ಕೊಡ್ತೀನಿ. 8 ದಿನದಿಂದ ಇದನ್ನೇ ಹೇಳಕತ್ತೀಯಲ್ಲೋ. ಏನ್ ತಿಳ್ಕೊಂಡ್ರಿ ನನ್ನ, ಏನ್ ತಿಳ್ಕೊಂಡ್ರಿ ಅಂತ? ನೀನು ಬಾಯಿಲ್ಲ ಬಾಯಿಲ್ಲ ಅಂತ ಏನಂದ್ವಿ? ಹೌದು, ನಾವೇನಂದ್ವಿ? ಅದಕ್ಕೆ ಯಾಕೆ ಸಿಟ್ಟಿಗೆ ಹೇಳಕತ್ತೀಯೋ? ಏನ್ ಅಂದಿರ? ಪಿಂಚಣಿ ಕೊಡು ಅಂದ್ರ ನಾನೇ ನಮ್ಮ ಅಪ್ಪನ ಮನೆಯಿಂದ ತಂದ್ಕೊಳ್ಳ. ನನಗೂ 8 ಮಕ್ಕಳದಾರ, ಸಂಸಾರ ಐತಿ. ಈ ಹಳ ಸರ್ಕಾರ ಕೊಡೋ ರೊಕ್ಕದಾಗ ನನ್ನ 8 ಮಕ್ಕಳು ಹೊಟ್ಟಿ ತುಂಬಸಲ ಕಷ್ಟ ಐತಿ. ಅಂತದಾಗ ಪಿಂಚಣಿ ಕೊಡಂದ್ರ ನಾನೆಲ್ಲಿಂದ ತಂದ್ಕೊಳ್ಳಿ? ನೀನು ಬಾಯ್ ಬರೀ ಹೇಳ್ತೀನಿ. ನಾನಿರೋದೇ ನಿಮಗಾಗಿ ಅಲ್ಲ. ಆಯ್ತು ಬಿಡಪ್ಪ, ನೀ ಲಘೂನ್ ಹೋಗಿ ಲಘೂನ್ ವಾಪಸ್ ಬಾ. ನಾವ್ ಇಲ್ಲೇ ಕಾಯ್ತಾ ಕುಂತಿರ್ತೀವ. ಇವತ್ತು ನಮ್ ಪಿಂಚಣಿ ಎಲ್ಲ ಬರ್ತೈತಿ. ಸಾರ್ವೈನವ್ರು ನಮ್ಮ ಮನೆ ಮುಂದೆ ಸಾರ್ದಾಗಲೇ ಅನ್ಕೊಂಡೆ. ಇನ್ನ ಸ್ವಲ್ಪ ದಿನ ಎಲ್ಲ ಡಿಜಿಟಲ್ ಹಾಕುವ. ನಿಮ್ಮ ಅಕೌಂಟ್ಗೆ ಹಾಕ್ಬಿಟ್ಟು ಬ್ಯಾಂಕ್ ಅಕೌಂಟ್ ಒಂದಿಟ್ಟು ಸಾಕು ನೋಡ್ರಿ. ಆ ಬ್ಯಾಂಕ್ ಅಕೌಂಟ್ ತಗ್ಸಕ್ಕಾದ್ರೂ ನಮ್ ಪಿಂಚಣಿ ಹಣ ಬರ್ಬೇಕಲ್ಲೋ. ಪಿಂಚಣಿ ಹಣ ಬರ್ಬೇಕಂದ್ರ ನಿನ್ನ ವಾಚ್ ಒತ್ತಿಡು, ಕತ್ತಿಗೆ ಸ್ವರ ಒತ್ತಿಡು. ಆ ಪ್ರಯತ್ನನೂ ಮಾಡಾಯ್ತು. ಅಂದೇವ್ರು ಸಾವುಕಾರಗಿಂತ ಗತಿ ಬಂದಲ್ಲ ಅಂತ ಉಂಗ್ರನ ಸರನ ವಾಚ್ನ ಮನೆಗೆ ವಾಪಸ್ ಕಳ್ಸಿದ್ರು. ಮನೇಲಿ ಮಗ ಸೊಸಿ ಕೈಯಲ್ಲಿ ಚೀತು, ಈಗ ನನ್ನ ಕೈಯಲ್ಲಿ. ನೋಡಿ ಸರ್, ಬಡವರು, ಶ್ರೀಮಂತರು, ಅಂಗವಿಕಲರು, ವಿಧವೆಯರು, ಕಲಾವಿದರು ಎಲ್ಲರೂ ನನಗೋಸ್ಕರ ಕಾಯ್ತಾ ಇರ್ತಾರೆ. ಯಾಕಂದ್ರೆ ನಮ್ಮ ವ್ಯಾಲ್ಯೂ ಅಂತದ್ದು. ನಂಗೂ ವಯಸ್ಸಾಗುತ್ತೆ ಅನ್ನೋದು ನೆನಪಾದ್ರೆ ಭಯ ಆಗುತ್ತೆ ಸರ್. ಆದ್ರೂ ಹೇಳ್ತೀನಿ ಸರ್, ಈ ಪೋಸ್ಟ್ ಮನ್ ಎಲ್ಲ ಬರೋದು ನಿಮ್ದಾಗಿ ಸರ್. ನಾನಿರುವುದೇ ನಿಮಗಾಗಿ, ನಾನಿರುವುದು ನಮಗಾಗಿ. ಅಲ್ಲೋ ರಾಜಪ್ಪ, ನಮ್ ಜೀವನ ಕಾಲೋದ್ರಾಗ ಕಳೆಯಂಗಾತ್ ನೋಡು. ಕಾಲ ಕಳೆದಂಗೆ ಎಲ್ಲರೂ ಕಳ್ಕೊಂತ ಹೋಗ್ಬೇಕಂತ ಸಾರ್ವೈನವರು ನಮ್ಮ ಮನೆ ಮುಂದೆ ಸಾರ್ಯಾರೆ. ಅಲ್ಲೋ, ಕಳ್ಕೊಂಡಿದ್ದು ಏನು ಅಂತ ನೆನಪೈತೆ ನಿಂಗೆ? ಇಲ್ಲ. ಹಾ, ಪಡ್ಕೊಂಡಿದ್ದೇನು ಅಂತ ನೆನಪಿದೆ ನಿಮಗೆ? ಇಲ್ಲ. ಹಾ, ನೀನು ನೆನಪು ಮಾಡ್ಕೊ, ನಾನು ನೆನಪು ಮಾಡ್ಕೊತೀನಿ. ಹಾ, ನಾವೇನು ಪಡ್ಕೊಂಡು ಇಲ್ಲ, ಏನು ಕಳ್ಕೊಂಡು ಇಲ್ಲ. ಈ ಶತಮಾನದ
ಯಾವಾಗ ಅದ ಮಗ ಅವೇನು ಉದ್ಭವ ಮೂರ್ತಿ ಏನು? ಯಾವತ್ತು ನಿಮ್ಮಂತ ಗಂಡಸರು ಕಂಡು ನನ್ನ ಮನೆ ಮ್ಯಾಗ ಬಿತ್ತು ಅವತ್ತ ಅವ ನನ್ನ ಮಗ ಆದ. ಸುಭಾಸ, ಆ ರಾಜ್ಕುಮಾರ್ನ ಬಾಳ ವರ್ಷದಿಂದ ಈ ಸಾಕವನ್ನೇ ಸಾಕಕತ್ತಾಳ. ಓ ಸಾಕು ಮಗ. ನೋಡು ಸುಭಾಸ, ಹಡದ್ರ ಬರೀ ಜನ್ಮ ಕೊಟ್ಟು ತಾಯಕ್ಕಳೆ, ಆದ್ರೆ ಎಲ್ಲ ಮಕ್ಕಳು ತನ್ನ ಮಕ್ಕಳು ಅನ್ಕೊಂಡಾಕಿ ನಮ್ ಸಾಕವ್ವ. ಈಗಿನ ಡಾಕ್ಟರ್ಗಳು ಎಷ್ಟೇ ಮುಂದುವರೆದಿದ್ರು ಹೆರಿಗೆಗೆ ಅಂತ ದವಾಖಾನೆಗೆ ಹೋದ್ಬಿಟ್ಲೆ ಹೊಟ್ಟೆ ಕುಯ್ದು ಸಿದ್ರನ್ನೇ ಮಾಡ್ಬಿಡ್ತಾರೆ. ಆದ್ರೆ ನಮ್ ಸಾಕವ್ವ ಸಾವಿರಾರು ಮಕ್ಕಳನ್ನ ಸರಾಗಿ ಹೆರಿಗೆ ಮಾಡಿಸ್ದಾಕಿ. ಈಗಿನ ಡಾಕ್ಟರ್ಗಳು ಲಕ್ಷಾಂತರ ರೂಪಾಯಿ ರೊಕ್ಕ ನೋಡಿ ಖುಷಿ ಪಟ್ರೆ ನಮ್ ಸಾಕವ್ವ ಆ ಹೆತ್ತು ತಾಯಂದ್ರ ಕಣ್ಣಾಗಿನ ಖುಷಿ ನೋಡಿ ಖುಷಿ ಪಡ್ತಾಳೆ. ಹೀಗೆ ಕರಳು ಕತ್ತಲಾಗಿ ತೋರ್ಸಾಕಿ ತಾಯಕ್ಕಳೆ, ಮಹಾತಾಯಕ್ಕಳೆ. ಹೊಗಳ್ಬೇಡ ಸಾವ್ಕಾರ, ಆ ದೇವ್ರಪ್ಪ ದಗದ ಮಾಡಿನ. ಆ ಮಹಾತಾಯಿ ಮಗ ಮೂಕ ಅಂದೇನೆ ಮಂಗ್ಯ ನನ್ನ ಮಗನ ಮೂಕ ನಾಯಿ ಬಾಲ ಯಾವತ್ತಿದ್ರು ಡೊಂಕ. ಅಂಗವೈಕಲ್ಯನ ಆಡ್ಕೋಬಾರ್ದು, ಅದು ಆ ಪರಮಾತ್ಮನ ಸೃಷ್ಟಿ. ಹೋಗಲಿ, ಆ ತಾಯಿ ಕಾಲಿಗೆ ಬಿದ್ದು ತಪ್ಪಾಗೈತಿ ಅಂತ ಕೇಳ್ಕೊ. ಆ ಮಹಾತಾಯಿ ಕಾಲಿಗೆ ಬಿದ್ದು ಮಹಾಪರಾಧ ಆಗೈತೆ ಅಂತ ಕೇಳ್ಕೊ. ಏನ್ ಮಗ ಮೇಲ್ಕೆ ನೀನು ನನ್ ಮಗ ಇದ್ದಾಗ ನಿನಗೆ ಯಾವ್ದಾದ್ರು ಕೊಂಕು ಮಾತಾಡಿದ್ರೆ ನೀನ್ ಹೆತ್ತ ತಂದೆ ತಾಯಿ ನೋವಾಗ್ತೈತೆ ಇಲ್ಲ ಹಂಗ ಇನ್ನೊಮ್ಮೆ ಹಿಂಗ ಯಾರು ಮಾತಾಡ್ಬೇಡ. ಏ ನಾಗಪ್ಪ, ಇವತ್ತು ಬಹಳ ದೃಷ್ಟಿ ಆಗಿದ್ದಂಗೆ ದೃಷ್ಟಿ ತೆಗಿತೀನಿ. ಬಹಳ ದೃಷ್ಟಿ ಆಗಿದ್ದಂಗೆ ತೆಗಿತೀನಿ, ತಡೀರಿ. ನಾಗಪ್ಪ, ನೀನ್ ಹೋಗ್. ಏ ನಾಗಪ್ಪ, ಬುಸ್. ಸಾವ್ಕಾರ, ಈ ತಿಂಗಳ ಪಿಂಚಣಿ ಬಂದೈತೇನ್ರಿ? ಬರ್ತೈತಿ ಅಂತ ಪೋಸ್ಟ್ ಆಫೀಸ್ ಹೋಗ್ಯಾನ. ಬಂದಿದ್ರೆ ಇಲ್ಲಿಗೆ ತಂದು ಕೊಡ್ತಾನ. ಇಸ್ಕೊಂಡ ಹೋಗಿ ಅಂತ ಸ್ವಲ್ಪ ಕಾಯ ಸಾಕವ. ನನಗ ನಿಮ್ಮ ಹಂಗ ಕಾಯಕ ಪುರ್ಸತ್ತಿಗಿಲ್ಲ. ನನಗೆ 108 ಕೆಲಸಗಳವ. ಹಂಗಾದ್ರೆ ನಾವು ಕೆಲ್ಸ ಗಡಿಗಳೇನ? ಅದನ್ನು ಬಾಯ್ ಬಿಟ್ಟು ಹೇಳ್ಬೇಕನ? ಒಳ್ಳೆ ಇಸ್ಕೊಂಡು ಪಿಂಚಣಿ, ನನ್ನ ಮಗ ರಾಜ್ಕುಮಾರನ್ ಪಿಂಚಣಿ ಪೋಸ್ಟ್ ಆಫೀಸ್ ಹೋಗಿ ಇಸ್ಕೊಂಡ ಬರ್ತೀನಿ. ಏ ಸಾಕವ, ಆ ಸಾವುಕಾರನಂತ ಸಾವುಕಾರ ಸುಮ್ನೆ ಅದಾನ. ಸುತ್ತ ಹತ್ತಳಿಗೆ ಪೈಲೋನಾದ ನಾನು ಸುಮ್ನೆ ಅದೀನಿ. ಇನ್ನು ನೀನು ಪಿಂಚಣಿ ಇಸ್ಕೊಂಡ್ ಬರ್ತಿ? ಸಾಧ್ಯವೇ ಇಲ್ಲ. ಇದು ಪ್ರಜಾಪ್ರಭುತ್ವ. ಏ ಸುಬ್ಬಸಪ್ಪ, ನೀನು ಪ್ರಜಾಪ್ರಭುತ್ವ ಕಂಡು ಹೊಡೆ ಹೇಳ್ತೀನಿ. ಪಿಂಚಣಿ ಸಿಗ್ಲಿಲ್ಲ ಅಂದ್ರೆ ಹೋರಾಟ ಮಾಡ್ತೀನಿ. ಹೋರಾಟ? ಹಾ, ಹೋರಾಟ ಹೋರಾಟ. ಎಲ್ಲಿವರೆಗೂ ಹೋರಾಟ? ಪಿಂಚಣಿ ಸಿಗೋವರೆಗೂ ಹೋರಾಟ. ಪಿಂಚಣಿ ಸಿಗೋದು ಅಷ್ಟು ಸುಲಭ ಅಲ್ಲ. ಇದು ಪ್ರಜಾಪ್ರಭುತ್ವ. ಗೊತ್ತಿಲ್ಲ? ಇದು ದೇಶ ಪ್ರಭುತ್ವ. ಬರೋವರೆಗೂ ಈ ಪಿಂಚಣಿ ಹುಡಿನ ಕಟ್ಟುವುದಿಲ್ಲ ನಾ. ಈ ಶತಮಾನದ ಮಾದರಿಗೆ ಸ್ವಾಭಿಮಾನದ ಸಾಹಸಿ ಹೆಣ್ಣು ಗುಲಾಮಳಿಗಳೆಲ್ಲ ಸಲಾಮು ಹೊಡೆಯಲ್ಲ. ಕುತಂತ್ರವಿಲ್ಲದೆ ಅತಂತ್ರವಾಗದೆ ಸ್ವತಂತ್ರವಾಗಿ ಹೇಳು. ಈ ಶತಮಾನದ ಮಾದರಿ ಹೆಣ್ಣೆ ಇದು. ನಮ್ಮಂತ ಬಾಯಿ ಇರೋರು ಬಾಯಿ ಪಡ್ಕೊಂಡ್ರು ಪಿಂಚಣಿ ಕೊಡೋದಿಲ್ಲ ಅಂತವ್ರದಾಗ ಈಗೀಗ ಈಗಿ ಮಗುಗ ಪಿಂಚಣಿ ಕೊಡ್ತಾರೇನು? ಆಕಿ ಬಾಯಿ ಬಡ್ಕೊಳ್ಳೋದಂತೆ ಹೋರಾಟ ಮಾಡ್ತಾಳಂತ. ಹೋರಾಟ? ಇತ್ತೀಚಿನ ಹೋರಾಟಗಳು ಅದರ ಅರ್ಥನ ಕಳ್ಕೊಂಡವ ಬಿಡು. ಎಷ್ಟೇ ಸಾತ್ವಿಕವಾಗಿ ಹೋರಾಟ ಮಾಡಿದ್ದು ಒಂದು ಅನುಮಾನದ ಕಣ್ಣಿಂದ ನೋಡಂಗಾಗೈತಿ. ಸುಭಾಸ, ಪ್ರಜಾಪ್ರಭುತ್ವದೊಳಗೆ ಹೋರಾಟಕ್ಕೆ ಒಂದು ಅರ್ಥ ಐತೆ. ಅದ್ರ ಮೇಲೆ ನಾವು ಭರವಸೆ ಇರಬೇಕು. ಯಾಕಂದ್ರೆ ಇದು ಪ್ರಜಾಪ್ರಭುತ್ವ. ಆ ರಾಜ್ಕುಮಾರ ಮತ್ತು
ಸಾಕವನ ಹೋರಾಟಕ್ಕೆ ಗೆಲುವು ಸಿಕ್ಕರೆ ಅದು ನನ್ಗೂ ಗೆಲುವು ಸಿಕ್ಕಂಗೆ. ಏನ್ ರಾಜಕುಮಾರನು ಏನ್ ಸಾಕವರು. ಮದುವೆಯಾಗಿ 50 ವರ್ಷ ಆಯ್ತು. ನಿನ್ನ ಹೇಳ್ತೀನ ನಿನ್ಗೆ ಅರ್ಥ ಆಗಿಲ್ಲ, ಇನ್ನು ಅವೆಲ್ಲ ಅರ್ಥ ಆಗ್ತಾನ. ಅದು ಕರೆ. ಇದನ್ನ ಸಾರವೈನವರು ನಿಮ್ಮ ಮನೆ ಮುಂದೆ ತಯಾರಿರೋ ಇಲ್ವೋ? ಸಾರವೈನವ್ರಿಗೆ ಹಿಂಗೆಲ್ಲ ಅನ್ಬೇಡ, ಶಾಪ ಗೀಪ ಹಾಕ್ಯಾರ ಮತ್ತೆ. ಏನ್ ಸಾರವೈನವರು ಏನ್ ಸಾರು. ನಮ್ ಪಿಂಚಣಿ ಬರ್ಲಿ, ನಿನ್ ರೊಕ್ಕ ಕೊಡೋದು ಗ್ಯಾರಂಟಿ. ಗ್ರಾಹಕರು ದೇವ್ರ ಸಮಾನ, ದೇವ್ರ ಯಾವಾಗಲೂ ಗ್ಯಾರಂಟಿ ಗ್ಯಾರಂಟಿ ಅನ್ನೋದಿಲ್ಲ. ಆಶೀರ್ವಾದ ಮಾಡಿರ್ಬೇಕು. ನಮ್ ಪಿಂಚಣಿ ಬರೋದು ನಿಶ್ಚಿತ, ನೀ ಚಾ ಕೊಡು ಉಚಿತ, ನಾವು ರೊಕ್ಕ ಕೊಡೋದು ಖಚಿತ. ಅಂದ್ರ ಚಾ ನಾನು ನಿಮ್ಗೆ ಫ್ರೀ ಕೊಡ್ಬೇಕಾ? ನನ್ನ ಹತ್ರ 10 ರೂಪಾಯಿ ಐತಿ, 2 ಚಾ ಕೊಡ. 10 ರೂಪಾಯಿ 2 ಚಾ ಬರಲ್ರಿ ಮಾಜಿ ಬೈದೋನ್ರ. ಯಾಕಂದ್ರೆ ಹಾವಿನ ಜಾಸ್ತಿ ಆಗೈತಿ. ನಮ್ ಪಿಂಚಣಿ ಬರ್ಲಿ, ಚಾ ನನಗೂ ಫ್ರೀ, ನಿನಗೂ ಫ್ರೀ, ಅದು ಅಕ್ಕಿ ಬಂದಲ್ಲ ಅಕ್ಕಿಗೂ ಫ್ರೀ. ನನಗೂ ಫ್ರೀಯಾ? ಮೊದಲು 70, 60, 50 ಅಂತ ಹಗ್ಗನ ಚಕ್ರ ಕಟ್ಟದಂಗ್ ಕಟ್ಟಿ ತೆನಿ ಹೊತ್ಕೊಂಡು ಮ್ಯಾಲಿನ ಮನೆಗೆ ಹೋಗ್ತಿದ್ವಿ. ಆದ್ರ ಈಗೆಲ್ಲ ಐತಪ್ಪ ಕಸುವ. ಅದಕ್ಕೆ ಹೇಳೋದು ನಮಗ್ ಸಪೋರ್ಟ್ ಮಾಡು ಅಂತ. ಇದಕ್ಕ ನಮ್ ಸುಕುಮಾರ್ ಒಪ್ಪಬೇಕಲ್ಲ, ಅವಂಗ ಚಿತ್ತ ತಿಳಿದಂಗ ಮಾಡ್ತಾನ. ಹೊರೆ ಇಳಿಸ್ಬಾರೋ ಸುನೀಲ್. ಅವ ಇಲ್ಲಿರ್ತಾನೆ, ಗೋಲಿ ಬುಗ್ರಿ ಆಡ್ಕೊಂತ ಯಾವಾಗ್ಲೂ ಗರಡಿ ಮನೆ ಕಡೆಗೆ ಇರ್ತಾನೆ. ಎಲ್ಲಿ ಬಿಡಪ್ಪ, ಮೊನ್ನೆ ಪ್ರತಿಭಾ ಕಾರಂಜಿ ಒಳಗ ಹೇಮವ್ವನ ವಿರುದ್ಧ ಸೋತ್ ಮ್ಯಾಲ ಮನ್ಯಾಗ ಮುದ್ದಿ ಕಟ್ಕೊಂತ ಕುಂತಾನ. ಚಾ 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 ಚಂದ್ರಿಕಾಯ ತೇರೆ ಉತ್ತನೆ ಚಾವಲಿ ನಮ್ಮ ಮಾಡಿ ನೀನು ಬಂದಿಯಲ್ಲ, ನಮ್ಮ ಚಿತ್ತರಾಯ ಮಾಡಿ ಓದಿದ ಹಾಗೆಲ್ಲ. ಚಾ 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 ನೋಡು, ನಿಮ್ಗೆ ಎಷ್ಟು ಬೇಕಾದ್ರೆ ಚಾ ಉದ್ರಿ ಕೊಡ್ತೀನಾ ಮತ್ತ? ಯಾಕಂದ್ರೆ ಎರಡನೇವಾಗ ರಾಯಣ್ಣ ನಿಂಬೆ ಹಣ್ಣು ಬಿಸ್ಕಟ್ಟ ನಿಂಬೆ ಹಣ್ಣ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಾ? ಏ ಸಂತು, ನೀನು ಸುಮ್ನೆ ನಮ್ಮಿಬ್ಬರ ಮಧ್ಯೆನೆ ಜಗಳ ಹಚ್ಬೇಡ. ಈಗ ಆಕಿಗೂ ಸೇರಿಸಿ 3 ಚಾ ಕೊಡು. ನಮ್ ಪಿಂಚಣಿ ಬರ್ಲಿ, ಮುಂಚಿನ ರೊಕ್ಕ ಈಗಿನ ರೊಕ್ಕ ಎಲ್ಲ ಚುಕ್ಕ ಮಾಡ್ತೀವಿ. ಪಿಂಚಣಿ ಬಂದ ಕೊಡ್ಬೇಕಾ ಮತ್ತ? ನನಗ ಅವ್ರ ಮೇಲೆ ನಂಬಿಕೆ ಇಲ್ಲಪ್ಪ. ಚಂದ್ರಕಾಯ ತೇರೆ ಉತ್ತನೆ ಚಾವಲಿ
ಲೈಟರ್ ಚಾ ಚಲೋ ಐತೆ ಸಪ್ಸಪ್ಗೆ. ಗುಡಿ ಗುಡಿ ಚಾ ದಾಸಿಗೆ ಏನ್ ಬೇಕಾದ್ರೂ ಸುಳ್ಳು ಹೇಳ್ತೀಯಲ್ಲ. ಫಲನ ನಡೆವೆ ಸುಖದಿ ಇದರೆಯಂ ಫಲನ ಬರ್ರಿ ಕಲಾವಿದ್ರ. ವೀರ ತೀರರೊಳಗನಗು ನೆನೆಸಿ ತೀರರೊಳಗನಗು ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಕಿರುತಡಿ ತೆರೆಯಲು ಸುಖದಲ್ಲಿ ಬಾಳ್ವೆ ನಿರುತಡಿ ತೆರೆಯಲು ಸುಖದಲ್ಲಿ ಬಾಳ್ವೆ ನಿರುತಡಿ ತೆರೆಯಲು ಸುಖದಲ್ಲಿ ಬಾಳ್ವೆ ಫಲನ ನಡೆವೆ ಸುಖಕ್ಕೆ ತೆರೆಯಲು ಫಲನ ಬಲು ಫಲನ ನಡೆವೆ ಸುಖಕ್ಕೆ ಆ ಮೆರಿ ಮೆರಿ. ಭೀಷ್ಮ ಪಿತಾಮಹ ರವಿಸುತ್ತ ಕರ್ಣ ಭೀಷ್ಮ ಪಿತಾಮಹ ರವಿಸುತ್ತ ಕರ್ಣ ದುಶ್ಯಾಸನನ ಶಕುನಿಗಳಿವರು ದುಶ್ಯಾಸನನ ಶಕುನಿಗಳಿವರು ಬೆಂಬಲ ಬೆಳಗಿದ ತಲೆಯೊಳು ಬಾಳೆ ಬೆಂಬಲ ಬೆಳಗಿದ ತಲೆಯೊಳು ಬಾಳೆ ಸುಖಜಯ ತಲೆಗಳು ಫಲನ ಬಲು ಸಾಹಸ ಫಲನ ನಡೆವೆ ಸುಖಜಯ. ಕಲಾವಿದ್ರು ಹಾಡಿನ ಗುಮ್ನಾಗ್ ಬಿದ್ರ ಬಾಳೆ ಗುಮ್ನ ಮರಿತಾರ ನೋಡಿ. ಗುರಿ ಕಲಾವಿದ್ರು ಹಾಡಿನ ಗುಮ್ನಾಗ್ ಬಿದ್ರ ಬಾಳೆ ಗುಮ್ನ ಮರಿತಾರ ಅನ್ನಿ. ಗುರಿ ಭಾಳ ಮುಖ್ಯ ಮನುಷ್ಯಾಗ ಗುರಿ ಅಲ್ಲೋ ಗೊಂಗು ಗೊಂಗು. ಅವಂಗ ಕಿವಿ ಬರೋಬ್ಬರಿ ಕೇಳುದಿಲ್ಲ ಅಂತ ಗೊತ್ತಿಲ್ಲ ನಿನ್ಗ. ಕಲಾವಿದ್ರು ಹಾಡಿನ ಗುಂಡ್ಯಾಗಿದ್ರ ಬಾಳೆ ಗುಂಡ ಮರಿತಾರಂತನವ. ಹೌದು ಕಲಾವಿದರಾದ ನಾವು ಕಲೆನ ಬಾಳೆನ ಎರಡು ಒಂದು ಮಾಡೋ ಹಠಕ್ಕೆ ಬೀಳುತ್ತೇವೆ. ಆದ್ರೆ ಈ ಸಮಾಜದೊಳಗ ಕಲೆನ ಬ್ಯಾರೆ ಬಾಳೆನ ಬ್ಯಾರೆ ಅವೆರಡು ಯಾವತ್ತೂ ಒಂದಾಗೋದಿಲ್ಲ. ಕಡಿದು ನನ್ನಂತ ಕಲಾವಿದರು ಕಾಂಜಿ ಪಿಂಜಿ ಪೋಸ್ಟ್ಮನ್ ಎಲ್ಲ ನಂತರ ಕಾಕೊಂತ ಕುಂದಿರ್ಬೇಕು ಪಿಂಚಣಿ ಸಲುವಾಗಿ. ಅದೇನ ನೀವ ಹೇಳ್ತಿಲ್ಲ ಬಾಳೆವು ಅದನ್ನ ಮಾಡಾಕ 10 ರೂಪಾಯಿ ಬೀಡಿ ಉದ್ರಿ ಕೊಡ್ರಿ ಅಂದ್ರ 100 ರೂಪಾಯಿ ಸಾಲ ಕೊಡ್ರಿ ಅಂದ್ರ ನಮಗ್ ನೋಡೋ ರೀತಿನ ಬ್ಯಾರೆ ಇರ್ತೈತಿ. ಆಗ ಈ ಕೈ ಕಲಾವಿದನ ಕೈ ಆಗಿರೋದಿಲ್ಲ. ಕಂಜಸು ನಯನೇ ಕಂಜಸು ನಯನೇ ಕಂಜಸು ನಯನೇ ಗಣಗುಣ ಸದನಿ ಹರಿದವಿ ಸೋಚೆ ಶಭಾಷ್. ಒನ್ಸ್ ಮೋರ್ ಅಂದಿ ಆ? ಸುವಿಲಾಸಲೋಲ ಗಣ ನೀಲಪಾಲ ಪುಣಕ್ಕೆ ಮೋಹಜಾಲೆ ನೀಲವಂತ ನೀಲನೇಕ ನೀಲವಂತ ನೀಲ ಸುರಪನಾರಿ ಜನಮ ಬೀರ ತರಗಿತ ಪರಿ ಪರಿ ರಂಜಿ ಪಳಿ ತರುಣಿ ಅಂದ್ಕೊಳ್ಳಿ ನೆನಪಾತ್ ನೋಡು. ರಾಜಪ್ಪ, ನೀ ಮೆಟ್ರಿಕುಲೇಷನ್ ಓದುವಾಗ ಕುಸುಮ ಅನ್ನೋ ಹುಡುಗಿನ ಪ್ರೀತಿ ಮಾಡ್ತಿದ್ದೀಯಲ್ಲ? ಆಕಿನ ಮದುವೆ ಮಾಡ್ಕೋಬೇಕು ಅಂತ ಹಠ ಇಟ್ಟಿದ್ದಿ, ಆದ್ರೆ ಅವರಪ್ಪ ಒಪ್ಲಿಲ್ಲ. ಚೆಲುವೆ ಎಲ್ಲಿರುವೆ ಈಗ ಎಲ್ಲಿದ್ದಾಳ ಕುಸುಮ? ಹಸಿರು ಲಂಗಾದವನಿ, ಹಸಿರು ಬಳೆ, ಜೋಡ್ ಜಡೆಗೆ ಕೇಸರಿ ರಿಬ್ಬನ್ ಕಟ್ಕೊಂಡು ಬರ್ತಾ ಇದ್ಲು. ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಕುಸುಮಾನ್ ಕೂಡ ವಾಕಿಂಗ್ ಹೋಗಿದ್ದೇನೋ, ಆ ನೆನಪ ಚಂದಲ್ಲೇನೋ. ನೆನಪ ಏನಪ್ಪ? ಏ ಕಲಾವಿದ, ನೆನಪ ಚಂದ ಅಂತ ನೋಡವ, ಹೌದಾ? ಹೂಕಿ ಹೂಕಿ ಒಂದು ಬಹಳ ದಿನ ಆತ. ಮುಖ್ಯ ಅಲ್ಲೋ, ನೆನಪು ನೆನಪ ಚಂದ ಅಂತನವ. ಓ ನೆನಪ ಚಂದ. ಹಾ, ಹೌದು, ನಾವಿವತ್ತ ಬದುಕಿರೋದ ನಿನ್ನೆ ನೆನಪಿನ್ಯಾಗ, ನಾವು ನಾಳೆ ಕನಸು ಕಾಣೋದು ಇವತ್ತಿನ ನೆನಪಿನ್ಯಾಗ.
ಈ ನೆನಪು ಅನ್ನೋದು ಒಂದು ಇರದಿದ್ರ ಈ ಮನುಷ್ಯನ ಬಾಳೆ ಬಹಳ ವಜನ ಆಗ್ತಿತ್ತು. ಬಸ ಆ ಕುಸುಮ ಒಮ್ಮೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕಂಡಿದ್ಲು, ಆಕಿ ಈಗ ಅಜ್ಜಿ ಆಗ್ಯಾಳೆ. ನಿನಗೆ ಗೊತ್ತಾತು ಬಿಳಿ ಕೂದಲು ಬಂದ್ಯಾವೋ. ನೀನೇ ಯಯಾತಿ ಮಹಾರಾಜ ನೋಡು, ಪ್ರಾಯ ಹಂಗ ಇರತ್ತೆ. ಬಸ ಸುಬಸ, ನೀನು ಯಾರು ಪ್ರೀತಿ ಮಾಡಿದ್ದೇನೋ? ಇಲ್ಪ, ನಾ ಅದ್ರ ಗೊಡವಿಗೆ ಹೋಗ್ಲಿಲ್ಲ. ನಿನ್ನ ಯಾರು ಪ್ರೀತಿ ಮಾಡ್ತಾರ ಬಿಡು, ಪ್ರೀತಿ ಮಾಡೋ ಮಸಡೆ ಯಾರು ಮಸಡೆ ಆಯ್ತು. ನನ್ ಮಸಡಿಗೆ ಏನಾಗಿತ್ತು ಏನೋ ಹಂಗೊಂದು ಹಿಂಗೊಂದು ವಯಸ್ಸಿನ ಗೆರಿ ಮೂಡಿರ್ಬೋದು. ಪ್ರಾಯದಾಗ ಹಂಗ ಚೆಲುವ ಇದ್ದಂಗಿದ್ದಿ. ಅಜ್ಜಾರ ಮಠದಾಗ ಕುಸ್ತಿ ಹಿಡಿಯ ಕಣ ಚಿಳಿದ್ರ ಕುಸ್ತಿ ನೋಡಕ್ ಬಂದ ಸುತ್ತ 10 ಹಳ್ಳಿ ಮಂದಿ ಏ ಸುಭಾಸ ಅಂಗಿ ಬಿಚ್ಚೋ, ಏ ಸುಭಾಸ ಅಂಗಿ ಬಿಚ್ಚೋ, ಸುಭಾಸ ಅಂಗಿ ಬಿಚ್ಚೋ ಅಂತ ಅವಾಗ ಅಂತಿದ್ರು. ಇವಾಗಲ್ಲ. ವಯಸ್ಸಾದ್ರು ಸೊಕ್ಕು ಮುರಿದಿಲ್ಲ ನೋಡಿ ಒಂದು. ನಿನ್ನಂತ ಮಣ್ಣನ್ ಕೂಡ ನನ್ನ ತಂಗಿ ಸೌಭಾಗ್ಯ ಅದ್ ಹೆಂಗ್ ಬಾಳೆ ಮಾಡಿದ್ಲೋ ಏನೋ. ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ನಮ್ದು ಮದ್ವಿ ಮೊದ್ಲಿನ ಪ್ರೀತಿ ಅಲ್ಲ, ಮದ್ವಿ ಆದ್ಮೇಲಿನ ಪ್ರೀತಿ. ನನ್ನ ಹೆಂಡತಿ ಪ್ರೀತಿ ಮುಂದ ಬೇರೆ ಯಾವುದು ಸರಿಸಾಟಿ ಇಲ್ಲ. ಹಿಂದೆ ತಕೋ ನಾನಿನ್ನಲಿ ಬೇರೆ ಒಂದ ಮನಸ್ಸಾಗಿದೆ. ನನ್ನ ಹೆಂಡತಿ ಸೌಭಾಗ್ಯನ ಪ್ರೀತಿ ನೋಡಿ ಆ ದೇವ್ರಿಗೂ ಅಸೂಯೆ ಆಗಿರ್ಬೇಕು. ಅದಕ್ಕ ಆಕಿನ ಲಘೂನ್ ಕರ್ಕೊಂಡು ನನ್ನ ಒಬ್ಬಂಟಿ ಮಾಡಿಬಿಟ್ಟ. ಈ ಬಂಧನ ಬಹುಜನ್ಮದ ಕಥೆಯೊಂದು ಮನ ಹೇಳಿದೆ. ಬೇಸರ ಮಾಡ್ಕೋಬೇಡ ನೋಡು, ನೀನು 3 ಜನ್ಮದ ಗತಿ. ನಾವು ತಿರುಗಿ ಪ್ರಾಯಕ್ಕೆ ಹೋಗಿವೆ ಅನ್ಕೋ, ಆಗಿನ ಮಜಾನೇ ಬೇರೆ. ಸ್ನೇಹ ಮಾಡಬೇಕಿಂತವಳ, ಸ್ನೇಹ ಮಾಡಬೇಕಿಂತವಳ ಒಳ್ಳೆ ಮೋಹದಿಂದ ನಮ್ಮ ಆರ್ಮಿ ಒಳಗ ಫಸ್ಟ್ ಏಡ್ ಬಾಕ್ಸ್ ಐತೆ, ನೀ ಕೈ ಸರಿ ಮಾಡ್ತೀನಿ ಬಾ. ವಯರುತ್ತದೆ, ನೀವು ಚಿಂತಿಸಬೇಡಿ. ಪೋಸ್ಟ್ ಮ್ಯಾನ್ ಎಲ್ಲಪ್ಪನ ಕೈ ಸರಿ ಮಾಡ್ಕೊಂಡು ಬರುತ್ತೇನೆ. ನಿಮ್ ಪಿಂಚಣಿ ಇವತ್ತು ಸಿಕ್ಕೇ ಸಿಗುತ್ತದೆ. ಪೀಚೆ ಮುಡಗ ಪೀಚೆ ಮೋಡ್. ಇವತ್ತಾದ್ರೂ ಪಿಂಚಣಿ ಸಿಕ್ಕಿದ್ರೆ BP ಗುಳಿಗೆ ತಗೊಳ್ಳೋಣ ಅಂತ ಮಾಡಿದ್ದೆ. ರಾತ್ರಿ ಆದ್ರೆ ಸಾಕು ಕಾಲು ಬಳ ಬಳ ಅಂತ ಹರಿತಾವ. ಪಿಂಚಣಿ ಹಣ ಬಂದಿದ್ರ ನೋವಿನೆಣ್ಣೆ ತಗೋಬೇಕು ಅಂತ ಅನ್ಕೊಂಡಿದ್ದೆ. ಯಾಕೋ ಎದಿ ಭಾಳ ಚುಚ್ಚಾಕತ್ತೈತಿ. ನೀ ಬಂದಿದ್ರ ದವಾಖಾನಿಗೆ ತೋರಿಸು ಅಂತ ಮಾಡಿದೆ. ಈ ಬೀಡಿ ಸೇರಿ ಸಾಕಾಗಿ ಹೋಗ್ಬಿಡಸಿ. ಇವತ್ತಾದ್ರೂ ಪಿಂಚಣಿ ಬಂದಿದ್ರ ಗಾಂಜಾ ಸೇರ್ಬೇಕಂತ ಅನ್ಕೊಂಡಿದ್ದೆ. ಈ ಹಲಕಡ್ ಸೋಳೆ ಮಗ ಮಾಲಿಕ ಅವ್ರು ಪೋಸ್ಟ್ಮನ್ ಕರ್ಕೊಂಡು ಹೋಗಿಬಿಟ್ಟ. ಅವನ ಅತ್ಲಾಗೆ ತೆಪ್ಪಿಸ್ಕೊಂಡು ಹೋಗಿಬಿಡ್ತಾನ. ಹಾ ಅದ್ರಪ್ಪ, ನನಗಂತೂ ಯಾರು ಮಕ್ಕಳು ಹಿಂದ ಮುಂದ ಯಾರು ಇಲ್ಲ. ನಿಮಗೆ ಮಕ್ಕಳು ಅದರಲ್ರು, ಅವ್ರ ಹತ್ರ ಇಸ್ಕೋಬೇಕಿಲ್ಲ ನೀವು ರೊಕ್ಕನ. ಮಕ್ಕಳ ಅವರು ಹಿರಿಯರು ಮಾಡಿದ ಆಸ್ತಿನ ಹಂಚ್ಕೋತಾರಂತ ಇನ್ನು ನನ್ನಲ್ಲಿ ನೋಡ್ಕೊಂತಾರ. ನೀನು ಮಕ್ಕಳಿಗೆ ಬಹಳ ಕಿರಿಕಿರಿ ಮಾಡ್ತಿ ಬಿಡಪ್ಪ. ಅವರು ಈಗಿನ ಕಾಲದ ಮಕ್ಕಳು, ಅವ್ರ ಜೊತೆ ನಾನು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಪ್ಪ. ಕಲಾವಿದ, ಈ ಸೂಕ್ಷ್ಮತೆ ನಿಂಗೆ ತಿಳಿಯೋದಿಲ್ಲ. ಮೊನ್ನೆ ನನ್ನ ಸೊಸಿಗೆ ಒಂದು ಮಾತಂತೆ ಅಂತ ನನ್ನ ಹಿರಿ ಮಗ ನನ್ನ ಎದೆ ಮೇಲೆ ನಂಗಿನೇ ಹಿಡಿದ್ನು. ಅವತ್ತೇ ಸತ್ತಿನೋ
ಏನೋ ನಾನು ಇಷ್ಟೆಲ್ಲ ಮಾಡಿದ್ ನಾವು ಒಂದು ಮಾತನ್ನು ಹಕ್ಕಿಲ್ಲ ನಮ್ಗೆ. ಹಕ್ಕು ಅಂತ ಕೇಳಕ್ ಹೋದ್ರ ಸುಮ್ನೆ ಮೂಲೆಯಲ್ಲಿ ಕೂತ್ಕೋ ಅಂತಾರ. ನಮ್ಮ ಮೂಲ್ಯ ಪುತ್ರ ಬಾ ಇಲ್ಲಿ ಬೆಂಗಳೂರಿಗೆ ಮೊಮ್ಮಕ್ಕಳ ಸೇವೆ ಮಾಡು ಅಂತಾರ. ಸೋರುತ್ತಿರುವುದು ಸಂಬಂಧ ಅಜ್ಞಾನದಿಂದ ಸೋರುತ್ತಿರುವುದು ಸಂಬಂಧ ಸೋರುತ್ತಿರುವುದು ಸಂಬಂಧ ಅಜ್ಞಾನದಿಂದ ಸೋರುತ್ತಿರುವುದು ಸಂಬಂಧ. ನೀಯೇ ಮಾಡು ಬಂದ ನೋಡು, ಹಳೆ ಹಾಡು ಹಾಡ್ಕೊಂಡು ಹೊಸ ವಿಚಾರಗಳು ಹೊತ್ಕೊಂಡು ಮೌಲಸಾಬ, ಬೆಣ್ಣಿ ಮೌಲಸಾಬ. ವಂಟಿಸಿನ ಶ್ರೀಮಂತನಿತ್ತು ಸುಬರುಡಿಯ ಶಕುನದ ಹಕ್ಕಿ ಈಗ ಬರೋಬ್ಬರಿ ಆತು ನೋಡ. ಬರ್ರಿ ಮೌಲಾ ಸಾಬ್ರ, ಬರ್ರಿ ನೆಲ ಹಿಡ್ಕೋರಿ. ನೆಲದ ರೇಟ್ ಭಾಳ ಕಡಿಮೆ ಐತಿ. ಸೈಟ್ ರೇಟ್ ಭಾಳ ಐತವಪ್ಪ. ನಿಮ್ಮ ನೆಲ ಅಲ್ರಿ ಅಪ್ಪ, ನಮ್ಮ ನಾಟಕದ ನೆಲ ರೀ. ಮೌಲಾ ಸಾಬ್ರ ಒಂದ್ ಸ್ವಲ್ಪ ನಶೆ ಪುಟ್ಟಿ ಕೊಡ್ರಿ. ನೀವೆಲ್ಲರೂ ಹಿಂಗ ಆತ್ಮಪ್ಪ ಹಾಕೊಂಡು ಕುಂತಿದ್ ನೋಡಿದ್ರ ಇವತ್ತು ಪಿಂಚಣಿ ಬಂದಿಲ್ಲ. ಬರ್ತಿದ್ದೇನೋ ಆ ಪೋಸ್ಟ್ ಮ್ಯಾನ್ ಮಾಲಿಂಗ. ಮೌಲಾ ಸಾಬ್ರ ತೋರಿ ಅಲ್ರಿ, ನಿಮಗ ಬೆಣ್ಣಿ ಮೌಲಾ ಸಾಬ ಅಂತ ಹೆಸರು ಹೆಂಗ್ ಬಂತ್ರಿ? ನೀವೇನು ಬೆಣ್ಣಿ ಬಿಸ್ನೆಸ್ ಮಾಡ್ತಿದ್ರಿ? ಅವ ಏನ್ ಬೆಣ್ಣಿ ಬಿಸ್ನೆಸ್ ಮಾಡ್ತಿದ್ದ? ಹಿಂದೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇಳಿದಾಗ ಅವ್ರ ವಿರುದ್ಧ ಯಾರ್ಯಾರೆಲ್ಲ ಹೋರಾಟ ಮಾಡ್ತಾರಲ್ಲ ಅವ್ರಿಗೆಲ್ಲ ಸುಡುಗಿಲೆ ಬೆಣ್ಣಿ ಸಪ್ಲೈ ಮಾಡ್ತಿದ್ದ. ಅವಾಗಿಂದ ಬೆಣ್ಣಿ ಮೌಲಸಾಬ, ಬೆಣ್ಣಿ ಮೌಲಸಾಬ ಅಂತ ಆಯ್ತು ಅವನ ಹೆಸರು. ಬೆಣ್ಣಿ ಮೌಲಾ ಸಾಬ್ರಿಗೆ ಜೈ. ನೀನು ಚಿರುತಿದ್ದಂಗ ಚಿರುತ್ ಮೊನ್ನೆ ಲಿಂಗಾಯತ ಕನ್ನವಳೆ ಊಟ ಮಾಡಕತ್ತಿತ್ತು. ಅದು ಚಿರುತಿಗೆ ವಯಸ್ಸಾಗೈತು, ದಿನ ಮನ್ಯಾಗ ಮಾಂಸದ ಊಟ ಜೀರ್ಣ ಆಗಲ್ಲ. ಅದಕ್ಕೆ ಲಿಂಗಾಯತರ ಕನ್ನವಳಿಗೆ ಹೋಗಿ 3 ರೊಟ್ಟಿ ತಿಂದು ಬಂದೆ. ಮೆತ್ತನು 3 ಸೋಮವಾರ ನಾನು 2ನೇ ಸೋಸಿ ಸಾಲಿ ಆದವ. ನನಗೆ ಶುಗರ್ ಐತಂತ ಗೊತ್ತಿದ್ರು ಚಾದ ಭಾಳ ಸಕ್ಕರೆ ಹಾಕೊಂಡ್ ಬಂದಿಲ್ಲ. ಸುಮ್ಮನೆ ಕುಡ್ದೆ ಹೌದಲ್ಲ? ಒಟ್ಟು ನೆಟ್ಟಿಗೆ ಚಾತ್ರ ನೀನು ಹುಲಿ ಇದ್ದಂಗ. ಹುಲಿ ನಿನ್ನೆ ರಾತ್ರಿ ದುರ್ಗವ್ನ ಗುಡಿ ಕಟ್ಟಿ ಮೇಲೆ ಮಲಗಿತ್ತು. ಅದು ಹುಲಿ ಮನ್ಯಾಗ ಮಂಚದ ಮೇಲೆ ಮಕ್ಕೊಂಡಿತ್ತ. ಲೋಡ್ ಸೆಟ್ಟಿಂಗ್ ನೋಡ ಪಂಕ ನಿಂತು ಹೋತ. ಅದಕ್ಕೆ ತಣ್ಣಗ ಗುಡಿ ಕಟ್ಟಿ ಮೇಲೆ ಬಂದು ಮಕ್ಕೊಂಡಿದ್ದೆ. ಆಮೇಲೆ ಮಂಗಳವಾರ ನನ್ನ 3ನೇ ಸೊಸಿ ಮಮತಾಜ ಮಕ್ಕಳು ಕೊಟ್ಟು ಮಾಮೂಜಿ ಅಚ್ಚುನ್ಕಿ ಸಾತು ಚುಪ್ ಖೇಲ ಅಂದ್ರ ಕೇಳ್ ಖತಮ್ ಮಾಡಿದ್ದೆ. ನೀನು ಶಿವ ಇದ್ದಂಗ. ಸಿಂಹ ಮುಂಜಾನೆ ಹೊಳೆ ಜಪ ಮಾಡಕತ್ತಿತ್ತು. ಅದು ಸಿಂಹ ಹೊಳೆಗ ಮೀನ್ ಹಿಡಿಯಕತ್ತಿತ್ತು. ಇಷ್ಟು ದಪ್ಪನು ಇಷ್ಟು ಸುತ್ತನು ಹಾಕಿದ್ವು. ಬುಧವಾರ ನನ್ನ ಮಗ ರಫೀಕ್ ಬಂದ. ಅಪ್ಪಾಜ ನನ್ನ ಆಸ್ತಿ ನಂಗೆ ಕೊಟ್ಟು ಬಿಡ್ರಿ ಅಂದ. ಸುಮ್ಮನೆ ಒಂದು ಪಾಲ್ ಕೊಟ್ಟೆ, ಹೌದಿಲ್ಲ? ಅಪ್ಪ ನಾನು ಅವ ಆಸ್ತಿ ಕೊಡಂಗಿಲ್ಲ, ಮನೆ ಬಿಟ್ಟು ಹೊಂಡಿ ನೀನಂದೆ. ಅಡ್ಡ ಬಿಟ್ಟವ. ಮತ್ತು ಇಲ್ಲೇ ಬರಾಕತ್ತಾನಲ್ಲೋ. ಕರೆನ ಬಂದ. ಸಿಂಹದ ಮರಿ ಇದ್ದಾಗ ಬರಾಕತ್ತೈತಿ. ಹೆಂಗಾರ ಮಾಡಿ ಮನೆ ಕಳಿಸು. ನೀನು ಚಿರುತಿ ಏ ರೊಕ್ಕ ಮಗನ, ನಿಮ್ಮ ಅಪ್ಪನ ಕಾಲು ಹಿಡ್ಕೊಂಡು ಬೇಡ್ಕೊಂಡ್ರು ನೀನು ಕೆಲ್ಸುದಿಲ್ಲ ಮಗನ. ಸುಮ್ಮನೆ ಹೋಗ ಮಗನ. ಅವ ನನ್ನ ಕಾಲು ಹಿಡ್ಕೊಳ್ಳೋದು ಅಲ್ಲೋ, ನಾನು ಅವನ ಕಾಲು ಹಿಡ್ಕೊಂಡ್ರು ಅವ ಏನ್ ಕ್ಷಮಿಸೋದಿಲ್ಲ.
ತನ್ನ ಮನೆಗೆ ಹಾಳಾಗತ್ತ ಅಂತ ಹೊಟ್ಟೆಗ ಇಟ್ಕೊಂಡಿದ್ದೆ. ಅರ್ಥಾತ್ ಮೈ ಟೇಸ್ಟ್ 1 2 3 1 2 3 ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಇತ್ತ ಕಡೆ ಚಿತ್ತ ಕೊಟ್ಟು ಕೇಳಿ. ಮೌಲಾ ಸಾಬ್ರನ್ನ ಮನೆಯಿಂದ ಹೊರಗಾಕಿ ಒಂದು ವಾರವಾಗಿದ್ರು ನಾನು ಮನೆ ಒಳಗೆ ಹುಲಿ ಎಂದು ಅದ್ಭುತವಾಗಿ ಅಭಿನಯಿಸುತ್ತಿರುವ ನಾಟಕ ಸೋರ್ತಿಯುವುದು ಸಂಬಂಧ ಸೋರ್ತಿಯುವುದು ಸಂಬಂಧ. ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ನೋಡಿದ್ರೆ ಊದೊಮ್ಮೆ ನೋಡಬೇಕೆಂಬ ಕೊಡುವಂತ ನಾಟಕ ಸೋರ್ತಿಯುವುದು ಸಂಬಂಧ ಸೋರ್ತಿಯುವುದು ಸಂಬಂಧ. ಈ ಸೋರ್ತಿಯುವುದು ಸಂಬಂಧ ನಾಟಕದಲ್ಲಿ ಮುಖ್ಯ ಪಾತ್ರದಲ್ಲಿ ನಮ್ಮ ಮೌಲಾ ಸಾಬ್ರೆ ಅಭಿನಯಿಸುತ್ತಿದ್ದಾರೆ. ಬನ್ನಿ ಬನ್ನಿ. ಮೈಕಪ್ ಶಟ್. ಈಗ ಮೌಲಾ ಸಾಬ್ರ ಪರಿಸ್ಥಿತಿ ಪಾಪ. ಮೌಲಾ ಸಾಬ್ರಿಗೆ ಪಿಂಚಣಿ ಬಂದ್ರೆ ಜೀವನ ಇಲ್ಲ ಅಂದ್ರೆ ಮನೆಯಿಂದ ಒಂದು ವಾರ ಹೊರಗಾಕಿದ್ರು ರಾಜಕೀಯ ಹುಚ್ಚು ಕಡಿಮೆ ಆಗಿತ್ತೋ ಇಲ್ಲೋ ಸರಿ ಕೇಳಿ ತಿಳ್ಕೊಳ್ಳೋಣ. ಮೌಲಾ ಸಾಬ್ರೆ, ಮುಂದಿನ ಎಲೆಕ್ಷನ್ನಾಗ ಯಾರ್ದು ಅಧಿಕಾರ ಅಧಿಕಾರ ಬಂದ್ರೆ ನಮ್ಮಂತವ್ರು ದುಡಿಯೋದಾಗ್ತದೇನ? ಚಂದ್ರಪ್ಪ ಹಂಗಂತಂದೇಳಿ ಓಟ್ ಹಾಕೋದು ಬಿಡೋದಕ್ಕೇನ? ಪ್ರಜಾಪ್ರಭುತ್ವದೊಳಗ ರಾಜಕೀಯ ಪ್ರಜ್ಞೆ ಬಹಳ ಮುಖ್ಯ. ನೀನು ಕಂಡಪಟ್ಟಿ ಐತಪ್ಪ. ಪ್ರಜಾಪ್ರಭುತ್ವದೊಳಗ ಎಲ್ಲರೂ ಓಟ್ ಹಾಕೋದು ಬಹಳ ಮುಖ್ಯ ಐತಿ. ರಾಜಕಾರಣಿಗಳಿರೋದು ನಮ್ಮನ್ನ ಆಳೋದಕ್ಕಲ್ಲ, ನಮ್ಮ ಸೇವಾ ಮಾಡೋದಕ್ಕ ಅಂತ ಆಗಿಂದ ಹೋರಾಟದ ಮುಖಾಂತರ ಹೇಳ್ಕೊಂತಾನೆ ಬಂದೀನಿ. ಸರ್ಕಾರ ನಡೆಯೋದು ನಾವು ಕಟ್ಟೋ ತೆರಿಗೆ ಮೇಲೆ. ನಿನಗೆ ಅರ್ಥ ಒಂದು ಹೇಳ್ತೀನಿ. ಎಂದಕ್ಕ ಕೆಂಪು ಮುಸುಡಿಯವರು ಕಪ್ಪ ಕೇಳಿದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಕತ್ತಿ ಎತ್ತಿದ್ದು ಕತ್ತಿನ ಕಪ್ಪ ಕೊಡಬೇಕೆ? ಕಪ್ಪ ನಿಮಗೆ ಕಪ್ಪ ನೀವೇ ಬಿಟ್ಟಿದ್ದೀರಿ. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎತ್ತ ನೀಡುವುದು ಸತ್ಯ ನಿನಗೆ. ಕೆಂಪು ಮುಸುಡಿ ಮಂಗ್ಯನ ಮಕ್ಕಳ ನಿಮ್ಮ ಚೆಂಡು ಕಳೆದು ನಮ್ಮ ಊರಾಕ್ಷಿ ಬಂದು ಥೋರಣ ಕಳ್ತೀನಿ ಮಕ್ಕಳ. ಅಪ್ಪಣೆ ಕೊಡು ತಾಯಿ, ಅಪ್ಪಣೆ ಕೊಡು. ತಾಯಿ ಪಿಂಚಣಿ ಬರ್ತೇನೆ. ಅಲ್ಲ ಮೌಲಾ ಸಾಬ, ಮೊನ್ನೆ ತಹಸೀಲ್ದಾರ್ ಆಫೀಸ್ನಿಂದ ಏನೋ ಮಾಡ್ತಿದ್ರಿ, ಕಿಳ್ಳಾಗಿ ತೆಗೆದು ಮಂಡ್ಯನ ಆಟ ಆಡಿಸಿದ್ರು. ಅಲ್ಲ, ಕನ್ನಡಕ್ಕಾಗಿ ಹೋರಾಟ ನಡೆಸಿದ್ವಿ. ನಂಬಿಸಿರೋದು ಖರೇನಾ? ಯಾರ್ಯಾರು ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು ಅಂತ ಮಾತಾಡ್ತಾರ, ಯಾರ್ಯಾರು ಕನ್ನಡದ ಹೆಸರಿನಲ್ಲಿ ರೊಕ್ಕ ಮಾಡಾಕತ್ತಾರ, ಅವ್ರವ್ರ ಮಕ್ಕಳು ಇಂಗ್ಲಿಷ್ ಶಾಲೆ ಕೊಡಾಕತ್ತಾರ. ಕನ್ನಡ ನೆಲದೊಳಗೆ ಹುಟ್ಟಿರುವ ಎಲ್ಲಾ ಮಕ್ಕಳು ಕನ್ನಡ ಶಾಲೆ ಒಳಗ ಓದಬೇಕು ಅಂತ ತಹಸೀಲ್ದಾರ್ಗೆ ತಾಕೀತು ಮಾಡಿದ್ವಿ. ಇದು ಏನಾರ ಜಾರಿಗೆ ಆಗಿಲ್ಲ ಅಂದ್ರ ಮೌಲಾ ಸಾಬರು ಉಪವಾಸ ಸತ್ಯಾಗ್ರಹ ಮಾಡ್ತಾರ. ಮುಖ್ಯವಾದ ಹೋರಾಟ ಅದು ಅಲ್ಲ, ವಿಧಾನಸೌಧಕ್ಕೆ ಮುಂದೆ ಹಾಕ್ತೀವಿ. ನೀವೆಲ್ಲ ಬರ್ಬೇಕಾಗತ್ತ. ನಮ್ಮಂತ ಮುಗ್ಗುರ ಕೈಲಿ ವಿಧಾನಸೌಧಕ್ಕೆ ಮುಖ್ಯ ಹಾಕೋದಿಕ್ಕೆ ಆಗೋದಿಲ್ಲ. ವಿಧಾನಸೌಧ ಬಾಳ ದೊಡ್ಡದೈತೋ ಯಪ್ಪ. ನಾವಿಲ್ಲ ಪೋಸ್ಟ್ ಆಫೀಸಿಗೆ ಹಾಕೋದು ಏನು ಮುತ್ತಿಗೆ ಪ್ರಪಂಚ ಎಷ್ಟು ಅಡಿಗೆ ತೋಯಪ್ಪ ನಿನ್ನೊಳಗೆ ಕಲೆ. ಅಲ್ಲೇ ಅಲ್ಲ, ಕನ್ನಡ ಕನ್ನಡ ತಾಯಿ ಈ ಕನ್ನಡದ ಅಕ್ಷರಮಾಲೆ. ಅಮ್ಮ ಎಂಬುದು ಕನ್ನಡ ಕರೆಯೋಲೆ. ತಾಯಿ ಈ ಕನ್ನಡದ ಅಕ್ಷರಮಾಲೆ. ಅಮ್ಮ ಎಂಬುದು ಚಂದನ ಕರುಳಿನ ಕರೆಯೋಲೆ.
ಹೇ ಬರ್ರು ನೀರು ತುಂಬರೋಗ ಹುಡುಗಿ ತಗೊಂಡಿಲ್ವಾ ಚಂದ್ರಪ್ಪ? ನೀರು ತಗೋ ಮೊದಲ ಬೇಗ ಬಾರ ತಗೊಂಡಿಲ್ಲ ಇಲ್ಲೋ ಮುಂಚೆ ಹಿಂಗಾಗಿತ್ತ ಏನಪ್ಪ ಮಲಿಂಗ ಒಯರುತ್ತಲೇ ಹಾಗೂ ಭಾರತ ಸತ್ಪ್ರಜೆಗಳೇ, ಈ ಜಗತ್ತು ತನ್ನ ಹೃದಯವನ್ನು ಮಾರಾಟಕ್ಕಿಟ್ಟಿದೆ. ಹೌದು, ಈ ಜಗತ್ತು ತನ್ನ ಕಣ್ಣು, ಕಿವಿ, ಮೂಗು, ನಾಲಿಗೆಯನ್ನು ಮಾರಿ ಈಗ ತನ್ನ ಹೃದಯವನ್ನು ಮಾರಾಟಕ್ಕಿಟ್ಟಿದೆ. ಅಂದ್ರ ಬಂದ್ರ ನಂಗೆ ತಿಳಿಯಂಗಿಲ್ಲ. ನೀವೇ ಹೇಳ್ರಿ, ನಂಗೆ ಗೊತ್ತಿರ್ಲಾ? ಹೇಳ್ರಿ, ಗೊತ್ತಿರ್ಲಾ? ಇಲ್ಲ ಇಲ್ಲ ಹೌದಲ್ಲ, ಬರೀ ತಪ್ಪಿಸ್ಕೊಂಡು ಹೋಗಿ. ಬರೀ ಬರ್ರಿ, ಯಾಕಂದ್ರ ನಂಗೆ ಹುಚ್ಚಿರ್ತಂತ. ಹುಚ್ಚು ತಗೊಂಡು ಸೇರ್ತಾರಂತ. ನಾವು ಚಾಲ ಅಲ್ಲ, ನೀವ್ ಯಾರು ಹುಚ್ಚರಲ್ಲ. ಬರ್ರಿ ತಪ್ಪಿಸ್ಕೊಂಡು ಹೋಗೋಣ. ಬರ್ರಿ, ಓಡ್ರಿ ಓಡ್ರಿ ಓಡ್ರಿ, ಎಲ್ಲಾರು ಓಡ್ರಿ ಓಡ್ರಿ ಓಡ್ರಿ. ಚಂದ್ರಪ್ಪ, ಸುಭಾಸ, ಮನಸಮ್ಮ, ಓಡ್ರಿ 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 ಓಡ್ರಿ. ಕಾಲ ಇವನನ್ನು ಕರೆದುಕೊಂಡಿತು. ಚಂದ್ರಪ್ಪ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ಅಲೆಯಬಾರದು. ನಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಚಂದ್ರಪ್ಪ, ಏನ್ ಮಾಡೋದೀಗ? ಮಗ ನೋಡಿದ್ರ ಅಮೇರಿಕದಾಗದ, ಸೊಸಿ ನೋಡಿದ್ರ ಬೆಂಗಳೂರಿನಾಗ ಅದಾಳ. ಏ ಕಲಾವಿದ, ನೀವ್ ಹೋಗಿ ಅಂತ್ಯ ಸಂಸ್ಕಾರಕ್ಕೆ ತಯಾರು ಮಾಡು. ಏ ಮೌಲಸಾಬ, ನೀವ್ ಹೋಗಿ ಜನರಿಗೆ ಸುದ್ದಿ ಮುಟ್ಸು. ರಾಜಪ್ಪ, ಇವ್ರ ಸೊಸಿ ನಂಬರ್ ತಗೊಂಡು ಸುದ್ದಿ ಮುಟ್ಸು. ಮಾಲಿಂಗ, ನೀ ಇಲ್ಲೇ ಕುಂದ್ರ. ನನ್ನೊಬ್ಬನ ಬಿಟ್ಟು ಎಲ್ಲುಂಟೆ? ಎಲ್ಲುಂಟೆ? ಇವನ್ ಮಗನ್ ನಂಬರ್ ತಗೊಂಡು ಸುದ್ದಿ ಬಿಟ್ಟು ಬರ್ತೀನಿ. ಅಲ್ಲಿವರೆಗೂ ಇಲ್ಲೇ ಕುಂದ್ರ. ಇವ ಸತ್ತಾನಂತ ಈ ಸುಳೆ ಮಕ್ಕಳಿಗೆ ಹೆಂಗ್ ಗೊತ್ತಾದಂತೀನಿ. ಉಸಿರಾಟ ನಿಂತ್ರ ಅಷ್ಟೇ ಸತ್ತಂಗೇನೋ. ಸತ್ತವ್ರಂಗ ಬದುಕಿದ್ರು ಸತ್ತಂಗ, ಬದುಕಿದ್ರ ನನ್ನಂಗ ಬದುಕಬೇಕು.
ಹಸನಾಗೆ ಅಕ್ಕಿ ಹೊಲಸು ಹಸನಾಗೆ ಅಕ್ಕಿ ಮಾಲಿಂಗ ಶುಭಾಶಯ ಇಲ್ಲ. ಹಸನ ದೂರಿಗೊಂಡನ ರಾಜಣ್ಣ ಸುಭಾಷ ಬಂದಿಲ್ಲ ಇನ್ನು. ಸ್ವಲ್ಪ ಸುಭಾಷ್ ಎಲ್ಲು ಏನಾಯ್ತು? ಅಂತ್ಯ ಸಂಸ್ಕಾರಕ್ಕೆಲ್ಲ ತಯಾರು ಮಾಡಿ ಕೇಳಿ ಬಂದೇನೆ. ಊರಾಗ ಎಲ್ಲರಿಗೂ ಸುದ್ದಿ ಮುಟ್ಟಿಸ್ ಬಂದೆ. ನಾನು ಇವ್ನ ಸೊಸಿಗೆ ಫೋನ್ ಮಾಡಿದ್ದೆ. ಮಕ್ಕಳಿಗೆ ಪರೀಕ್ಷೆ ಅದಾವ, ಹೆಂಗ್ ಬರಕ್ಕಾಗತ್ತೆ? ಇದು ಅವ್ರ ಭವಿಷ್ಯದ ಪ್ರಶ್ನೆ. ಸಂಸ್ಕಾರ ಬೇಕಿದ್ರೆ ನಾಡಿದ್ದು ಇಟ್ಕೊಳ್ಳಿ ಅಂದ್ರು. 2 ದಿನ ಹೆಣ ಇಟ್ಟಿದ್ದ ಗತಿ ಏನಾಗಿತ್ತು? ಕೆಲೆ ಈ ಜಗತ್ತು ಹುಚ್ಚಿಡತ್ತೆ. ಇಷ್ಟ ತನಕ ಗೆಳೆಯ ಗೆಳೆಯ ಅಂದ್ರವ್ರು, ಈಗ ಏನಾಗತ್ತಿರ? ಕೆಲೆ ಈ ಜಗತ್ತು ಹುಚ್ಚಿಡತ್ತೆ. ನಾನು ಇವನ್ ಮಗನ್ ಫೋನ್ ಮಾಡಿದ್ದೆ. ಅಮೇರಿಕದಾಗ ಅದಾನಂತ, ಬರೋದು 3 ದಿನ ಆಗ್ತಂತ. ದೈನಾಸ ಬಿಟ್ಟು ಬೇಡ್ಕೊಂಡೆ. ಗೀರವ ಒಬ್ಬ ಮಗ ಅದಿ, ತಂದೆ ಅಂತ್ಯ ಸಂಸ್ಕಾರ ಮಾಡಿ ಪುಣ್ಯ ಕಟ್ಕೋ ಅಂದೆ. ಅದಕ್ಕೆ ಅವೇ ಏನಂತ ಗೊತ್ತಾ? ಏನಂತ? ನಿಮಗೆ ಎಷ್ಟು ಬೇಕಾದ್ರೂ ರೊಕ್ಕ ಕೊಡ್ತೀನಿ, ನೀವೇ ಸಂಸ್ಕಾರನ ಮಾಡಿ ಮುಗಿಸ್ರಿ ಅಂದ. ರೊಕ್ಕ ಕೊಡ್ತಾನಂತ? ಅಂತ್ಯ ಸಂಸ್ಕಾರ ಅವ ಕೊಡುದಿಲ್ಲ, ಸಂಸ್ಕಾರನ ಅವ ಅಲ್ಲೇ ಕೂತ್ ನೋಡ್ತಾನಂತ. ಅದೆಂತದ್ದು ವಿಡಿಯೋ ಕಾಲಿಂಗ್ನಾಗ. ಇಡೀ ಕಾಲ ಅಂದ್ರೆ ಏನು ಅದು? ಮೊಬೈಲ್ ಬಂದವಲ್ಲೋ ಮೊಬೈಲ್. ಸಂಸ್ಕಾರ ಮಾಡುವಾಗ ಅದನ್ನು ತಂದು ಮುಂದೆ ಇಡ್ತಾರಂತ. ಅವ ಅಲ್ಲೇ ಕೂತು ಅದನ್ನು ನೋಡ್ತಾನಂತ. ಎತ್ತನ ಅಮೇರಿಕ, ಎತ್ತನ ಹರಿದು ತಂದಿ. ಜನ್ಮ ಕೊಟ್ಟು ತಂದೆ ಸಂಸ್ಕಾರನ ಅಲ್ಲೇ ಕುಂತು ನೋಡ್ತಾನಂತ ಅವ. ರಾಜಪ್ಪ, ಈ ತಂತ್ರಜ್ಞಾನ ಬಂದ ಮೇಲೆ ಈ ಸಂಬಂಧಗಳಿಗೆ ಬೆಲೆನ ಇಲ್ಲಂಗ ಆಗಿ ಹೋಗ್ಬಿಟ್ಟಿದೆ. ಈ ತಂತ್ರಜ್ಞಾನ ಒಳ್ಳೇದಕ್ಕೆ ಬಂದೈತೋ ಕೆಟ್ಟದಕ್ಕೆ ಬಂದೈತೋ? ಮುಂದೆ ನಮ್ಗಿನ್ನು ಏನೇನ್ ಕಾದಾಯ್ತೋ ಏನು. ನಮ್ಮ ಗೆಳೆಯ ಒಬ್ಬ ಯಾರು ಇಲ್ಲ, ಅನಾಥ ಶವ ಆಗ್ತಾನಂತ ನಾವು ಅನ್ಕೊಂಡಿರ್ಲಿಲ್ಲ. ಏ ನಾವೆಲ್ಲ ಇಲ್ಲೇನಾ? ನಾವೆಲ್ಲ ಇಲ್ವಾ? ಸರಿ, ಮಾಲಿಂಗ ಹೇಳ್ತೀವರು ಕರೆ ಇಟ್ಟಿದ್ದು.